ಹೆಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಲೇಷ್ಯಾ ಕೋಲಾಲಂಪೂರಲ್ಲಿ ಒಂದು ಮಾಲ್ಟ್ ಅಲ್ಲಿ ಏನೇನ್ ಸಿಗುತ್ತೆ, ನಮಗೆ ಏನೇನ್ ಉಪಯೋಗ ಆಗುತ್ತೆ, ನಾವ್ ಏನ್ ತಗೋಬೇಕು ಏನ್ ತಗೋಬಾರ್ದು, ಹೇಗೆ ಇದನ್ನೆಲ್ಲ ಉಪಯೋಗಿಸ್ಕೋಬೇಕು, ಇದನ್ನೆಲ್ಲ ನಾನು ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಈ ಮಾಲ್ಟ್ ಬಂದು ಬಿಲ್ಲಾ ಮಾಲ್ಟ್. ಓಕೆ, ಇದೊಂದು ಪುಟಾಣಿ ಮಾಲ್ಟ್. ಬನ್ನಿ ಈ ಒಂದು ಪುಟಾಣಿ ಮಾಲ್ಟ್ ನ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಕಮಾನ್. ನೋಡಿ, ಎಂಟ್ರ್ ಆಗ್ತಿದ್ದ ಹಾಗೇನೆ ನನಗೆ ನೀರು ಕಾಣಿಸ್ತಾ ಇದೆ. ಇಲ್ಲೇನಂತ ಹೇಳಿದ್ರೆ, ಕುಡಿಯೋ ನೀರು ನಮಗೆ ಉಚಿತವಾಗಿ ಸಾಕಷ್ಟು ಕಡೆ ಸಿಗೋದಿಲ್ಲ. ನಾವು ಆದಷ್ಟು ಈ ವಿಯೆಟ್ನಾಂ ತರನೇ ನಾವಿಲ್ಲಿ ಪರ್ಚೇಸ್ ಮಾಡ್ಬೇಕಾಗತ್ತೆ. ಓಕೆ, ವಿಯೆಟ್ನಾಮಲ್ಲೂ ಅಷ್ಟೇ ಎಲ್ಲ ಕಡೆ ಏನು ಇರ್ತಾ ಇರ್ಲಿಲ್ಲ, ಸೊ ಹಂಗೆ ನಾವು ಪರ್ಚೇಸ್ ಮಾಡಬೇಕು. ಇಲ್ಲೊಂದು ಸೀಟಿಂಗ್ ಏರಿಯಾ ಮಾಡಿದ್ದಾರೆ, ಚೆನ್ನಾಗಿದೆ ಇದು ಆಕ್ಚುಲಿ. ಸುಮ್ಮನೆ ಒಂದು ಸಿಂಪಲ್ ಆಗಿದೆ. ಅಂಡ್ ಅಫ್ಕೋರ್ಸ್ ನ್ಯೂಸ್ ಪೇಪರ್ಸ್ ಇದೆ, ಡೈಲಿ ನ್ಯೂಸ್ ಪೇಪರ್ಸ್. ಇದು ದ ಎಡ್ಜ್ ಮಲೇಷಿಯಾ ಅಂತೆ. ಅಂಡ್ ಈ ಕಡೆ ನೋಡಿ 6 ಲೀಟರ್ಸ್ ಇದೆ. ನಾವು ಆಕ್ಚುಲಿ 6 ಲೀಟರ್ಸ್ ತಗೊಂಡ್ವಿ, ಬಿಕಾಸ್ ವಿ ಆರ್ ಫ್ಯಾಮಿಲಿ ಆಫ್ 3 ಅಲ್ವಾ. ಸೊ ದೊಡ್ಡ ಬಾಟಲ್ ತಗೊಂಡ್ರೆ ಕುಡಿಯೋದಕ್ಕೆ ಈಸಿ ಆಗುತ್ತೆ ಅಂತ. ಅಂಡ್ ಇದು ಕ್ಯಾಶ್ ಕೌಂಟರು. ಹಲೋ, ವಾಟ್ಸ್ ಯುವರ್ ನೇಮ್? ಮೋನಿರು. ಥ್ಯಾಂಕ್ ಯು. ಸೇ ನಮಸ್ಕಾರ. ಥ್ಯಾಂಕ್ ಯು. ಇಸ್ ಇಟ್? ಥ್ಯಾಂಕ್ ಯು. ಸೊ ಇದು ಕ್ಯಾಶ್ ಕೌಂಟ್ರು. ಅಂಡ್ ಇದು ಫ್ರೀಸರ್. ಸೊ ಇಲ್ಲಿ ಏನೇನಿದೆ, ಐಸ್ ಕ್ರೀಮ್ಸ್. ಇದು ಐಸ್ ಕ್ರೀಮ್ಸು ಮತ್ತೆ ಒಂದಷ್ಟು ಫ್ರೋಸನ್ ಫುಡ್ ಎಲ್ಲ ಇಲ್ಲಿದೆ. ಓಕೆ, ಮಕ್ಕಳಿಗೆ ಅಂತ ಪುಟ್ಟಾಣಿದ್ದು ನೋಡೋದಷ್ಟೆಲ್ಲ ಕಿಡ್ಸ್ಗೆ ಅಂತಾನೂ ಇದೆ ಇಲ್ಲಿ. ಅವ್ರನ್ನೂ ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಇಡಬೇಕಲ್ವಾ. ಸೊ ಹಾಗಾಗಿ ಆಕ್ಚುಲಿ ನನ್ನ ಮಗನಿಗೆ ಫಸ್ಟ್ ಇಲ್ಲಿಗೆ ಬಂದ ತಕ್ಷಣ ಅವನಿಗೆ ಕಣ್ಣು ಬಿದ್ದಿದ್ದೇನೆ, ಇಂಥದ್ರ ಮೇಲೆ ಅವ್ನು ಕಣ್ಣು ಹೋಗಿದ್ದು. ಸೊ ಮಕ್ಕಳು ಅಂದ್ರೆ ನೋಡಿ ಹುಡುಕ್ತಾರೆ ಅವ್ರಿಗೆ ಏನು ಬೇಕು ಅನ್ನೋದನ್ನ. ಇಲ್ಲಿ ನಾನು ನೋಡಿರೋದೇನಂದ್ರೆ, ನೋಡಿದ್ದು ಕ್ರೋಸೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಯು ಹ್ಯಾವ್ ಡಿಫ್ರೆಂಟ್ ವೆರೈಟಿ ಆಫ್ ಕ್ರೋಸೆಂಟ್ಸು. ಪ್ಲೇನ್ ಕ್ರೋಸೆಂಟು ಆಲ್ಮೋಸ್ಟ್ 16 ರಿಂಗೆಟು, ಲೆಮನ್ ಕ್ರೋಸೆಂಟು 20 ರಿಂಗೆಟು, ಆಲ್ಮಂಡ್ ಕ್ರೋಸೆಂಟು 20 ರಿಂಗೆಟು. ಇದು ಸೋರ್ಡೋ ಕಂಟ್ರಿ ಲೋಫ್ ಅಂತೆ. ನೋಡಿ ಹೇಗಿದೆ ಇದು, ಸೋರ್ಡೋ ಕಂಟ್ರಿ ಲೋಫ್. ಅಂಡ್ ಸಾಕಷ್ಟು ವೆರೈಟಿ ಬನ್ಗಳು, ಬ್ರೆಡ್ಗಳು ಇಲ್ಲಿರುತ್ತೆ. ವೆರೈಟಿ ಆಯ್ತಾ. ಸೊ ನಾವೇನಾದ್ರೂ ಅಕಸ್ಮಾತು ಪ್ಯೂರ್ ವೆಜಿಟೇರಿಯನ್ ಆಗಿತ್ತು ಅಂತ ಹೇಳಿದ್ರೆ, ನಮಗೆ ಖಾರದಲ್ಲಿ ಏನಾದರೂ ಆಪ್ಷನ್ ಬೇಕು ಅಂದರೆ, ಖಾರ ಅಂದರೆ ಸಿಕ್ಕಾಪಟ್ಟೆ ಖಾರ, ಉಪ್ಪು ಖಾರವಾಗಲ್ಲ, ಬಟ್ ಸ್ವೀಟ್ ಅಲ್ದಿರ ಒಂಚೂರು ಸ್ವಲ್ಪ ಖಾರವಾಗಿ ಬೇಕು ಅನ್ನೋಂಗಿತ್ತು ಅಂದರೆ ಇದರಲ್ಲಿ ಕೆಲವೊಂದು ಆಪ್ಷನ್ಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಪಿಜ್ಜಾ ಬನ್ ನೋಡಿದ್ದೆ ನಾನೆಲ್ಲೋ. ಇದೆಲ್ಲ ಸಾಸೇಜ್, ಪಾರ್ಮೆಸಾನ್ ಸಾಸೇಜ್. ಇದು ನೋಡ್ಬೇಕಾಯ್ತಾ, ವೆಜಿಟೇರಿಯನ್ ಅಂದರೆ ನೀವು ಅದನ್ನು ಚೆಕ್ ಮಾಡಬೇಕು, ಯಾಕಂದರೆ ಇಲ್ಲಿ ನಾನ್ ವೆಜ್ ಬನ್ಸು ತುಂಬ ಇರುತ್ತೆ ಆಪ್ಷನ್ಸ್. ನೋಡಿ, ರೆಡ್ ಬೀನ್ ಬನ್. ಇದು ರೆಡ್ ಬೀನ್ ಬನ್ನು, ಚಾಕ್ಲೇಟ್ ಬನ್, ಕಾಫಿ ಬನ್, ಕೋಕೋನಟ್ ಬನ್. ಸೊ ಈ ಥರ ಒಂದಷ್ಟು ಬನ್ಸು ಬ್ರೆಡ್ಸಲ್ಲಿ ನಮಗೆ ಆಪ್ಷನ್ಸ್ ಇರುತ್ತೆ. ಇನ್ನೊಂದಷ್ಟು ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಬೇಸಿಕ್ಲಿ ಮೇನ್ಲಿ ಕಿಡ್ಸ್ಗೆ ಇರೋ ಹಾಗೆ ಇದೆ ನೋಡಿ, ಕಿಡ್ಸ್ಗೆ ಇರೋ ಹಾಗಿದೆ. ನಾನು ನಿಮಗೆ ಫಸ್ಟ್ ಏನಕ್ಕೆ ಚಿಕ್ಕದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಇವಾಗ ದೊಡ್ಡದ್ರಲ್ಲಿ ಏನಾಗುತ್ತೆ ಅಂದರೆ ನೀವು ಲೈಕ್ ಹೋಲ್ಸೇಲ್, ನಮ್ಮ ಬೆಂಗಳೂರಲ್ಲಿ ಇದೆಯಲ್ಲ ಡಿ ಮಾರ್ಟು ಅಥವಾ ಮೆಟ್ರೋ, ಈ ಥರ ಹೋಲ್ಸೇಲಿಗೆ ಹೋದಾಗ ನಿಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ. ಆದರೆ ಈ ಪುಟ್ಪುಟಾಣಿದು ಗೊತ್ತಲ್ಲ ಲೋಕಲ್ ಶಾಪ್ಸ್ ಹೆಂಗಿರುತ್ತೆ ಅಂತ. ಸೊ ಲೋಕಲ್ ಶಾಪ್ ಹೋದಾಗ ನಿಮಗೆ ಏನು ನೋಡಿ ತಗೋಬೇಕು ಇದು ಗೊತ್ತಿರಬೇಕಲ್ವಾ. ಬಂದ ತಕ್ಷಣ ದಡಬುಡ ಅಂತ ಎಲ್ಲ ಶಾಪ್ ಮಾಡ್ಬಿಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಹಿಂಟ್ ಸಿಗಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಆ್ಯಂಡ್ ಇದು ಜಸ್ಟ್ ಅಗೇನ್ ಕುಕ್ಕೀಸು, ಬಿಸ್ಕೆಟ್ಸು, ಪಿಕಲ್ಸು ಎಲ್ಲ ಇಲ್ಲಿದೆ. ಓಕೆ, ಬನ್ನಿ ಫ್ರೋಸನ್ ಸೆಕ್ಷನ್ಗೆ ಕರ್ಕೊಂಡು ನೋಡಿ. ಅಗೇನ್ ನೋಡಿ, ಬನ್ಸು, ಬ್ರೆಡ್ಸು, ಕಪ್ ಕೇಕ್ಸು. ಇದು ನಾನು ನೋಡಿರೋ ಹಾಗೆ ಇಲ್ಲಿ ತುಂಬ ಫೇಮಸ್ ಅಪ್ಪ. ಬಹುಶಃ ಇವ್ರದ್ದು ತಿಂಡಿನೇ ಒಂಥರ ಇದು ಅನ್ಸುತ್ತೆ. ಯಾಕಂದರೆ ನಿಮಗೆ ಜ್ಞಾಪಕ ಇದೆಯೋ ಇಲ್ವೋ, ವಿಯೆಟ್ನಾಮಲ್ಲಿ ಮೆಕಾಂಗ್ ಡೆಲ್ಟಾಗೆ ಹೋಗಿದ್ದಾಗ ನಮಗೆ ಬ್ರೇಕ್ಫಾಸ್ಟ್ ಕೊಡ್ತೀವಿ ಅಂತ ಹೇಳಿದ್ರು, ಸ್ಯಾಂಡ್ವಿಚ್ ಬ್ರೇಕ್ಫಾಸ್ಟು ಅಂತ. ನಾನು ಮತ್ತು ಪ್ರಶಾಂತ್ ವಾಲಪೆಲ್ಲ ಆಸೆಲಿದ್ವಿ ಸ್ಯಾಂಡ್ವಿಚ್ ಕೊಡ್ತಾರೆ ಅಂತ. ನೋಡಿದ್ರೆ ಈ ಥರದ ಒಂದು ಬನ್ ಕೊಟ್ಟಿದ್ರು, ಅದನ್ನೇ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರು. ಸೊ ಮೇ ಬಿ ಇಲ್ಲಿನವರು ನಾನು ನಿನ್ನೆ ಯಾರ ಹತ್ರನೂ ಮಾತಾಡುವಾಗಲೂ ಅವ್ರು ಹೇಳಿದ್ರು, ಇದು ತುಂಬ ಇದಾಗಿರುತ್ತೆ, ನೀವು ಒಂದು ಟೀ ಕುಡಿದ್ಬಿಟ್ಟು ಇದನ್ನು ತೊಗೊಂಡ್ಬಿಟ್ರೆ ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ ಅಂದರು. ಸೊ ಮೇ ಬಿ ಇಲ್ಲಿನ ಬ್ರೇಕ್ಫಾಸ್ಟ್ ಏನೋ ಗೊತ್ತಿಲ್ಲ ನನಗೆ. ಸೊ ಇಲ್ಲಿ ನೋಡಿ, ಐ ಥಿಂಕ್ ದಿಸ್ ಪಿಜ್ಜಾ ಬನ್. ನೋಡಿ, ಚೀಸ್ ಕೇಕ್. ಇದು ಬನಾನಾ ಕೇಕ್. ನೋಡಿ, ಬನಾನಾ ಕೇಕ್. ಸಾಕಷ್ಟು ಫ್ಲೇವರ್ಸ್ ಇದೆ ರೀ, ಸಾಕಷ್ಟು ಫ್ಲೇವರ್ಸ್ ಆ್ಯಕ್ಚುಲಿ. ಅದೊಂದು ಸರ್ಪ್ರೈಸಿಂಗ್ ಆಗಿರುವಂಥ ಫ್ಲೇವರ್ಸ್. ನೋಡಿ, ಸ್ಪಾಂಜ್ ಪ್ಯಾಂಡನ್ ಕೇಕ್ ಚೆನ್ನಾಗಿದೆ ಅಲ್ಲ, ಕ್ಯೂಟ್ ಆಗಿದೆ. ಬನ್ನಿ, ಇದರಲ್ಲಿ ಬರೀ ಐಸ್ ಕ್ಯೂಬ್ಸ್ ಇದೆ, ಲಿಟ್ರಲಿ ಐಸ್ ಕ್ಯೂಬ್ಸು. ಯಾಕಂದರೆ ತುಂಬ ಬಿಸಿಲು, ತುಂಬ ಸೆಕೆ ಇರೋದ್ರಿಂದ ಇಲ್ಲಿ ಐಸ್ ಕ್ಯೂಬ್ಸು ಬೇಕಾಗತ್ತೆ. ಸೊ ಹಾಗಾಗಿ ಐಸ್ ಕ್ಯೂಬ್ಸನ್ನು ಎಲ್ಲರೂ ಸ್ಟಾಕ್ ಇಟ್ಕೊಂಡಿರ್ತಾರೆ ಇಲ್ಲಿ ನಾನು ನೋಡಿರೋ ಹಾಗೆ.
ಅಗೇನ್ ಈ ಕಡೆನೂ ಇನ್ನೊಂದಷ್ಟು ಮಫಿನ್ಸ್, ಕಸ್ಟರ್ಡ್ ಮಫಿನ್ಸು, ಚಾಕ್ಲೇಟ್ ಮಫಿನ್ನು, ಹನಿ ಮಫಿನ್ನು ಎಲ್ಲ ಇದೆ ಇಲ್ಲಿ, ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ಸ್. ಆ್ಯಂಡ್ ನೋಡಿ ನಾನು ಹೇಳಿದೆ ಅಲ್ವಾ ನಿಮಗೆ ಖಾರದಲ್ಲಿ ಆಪ್ಷನ್ಸ್ ಸಿಗೋದು ಕಡಿಮೆ ಅಂತ, ಬಟ್ ಬಂದ ತಕ್ಷಣ ತುಂಬ ಹಸುವಾಗ್ತಿದೆ, ಏನಾದರೂ ಬೇಕು ಇಮಿಡಿಯೇಟ್ ಆಗಿ ಅಂತಾರೆ ಎಗ್ ತಿನ್ನೋರಾಗಿದ್ದರೆ ಈ ಥರ ಸ್ಯಾಂಡ್ವಿಚ್ಗಳು, ಎಗ್ ಮೇಯೋ ಸ್ಯಾಂಡ್ವಿಚ್ ಸಿಗುತ್ತೆ. ಖಾರದಲ್ಲಿ ಅಂದರೆ ಅದೊಂದು ಆಪ್ಷನ್ ಇರುತ್ತೆ, ಎಗ್ ಮೇಯೋ ಒಂದಷ್ಟು ಕಡೆ ಸಿಗುತ್ತೆ ನಾನು ನೋಡಿರೋ ಹಾಗೆ. ವೆಜ್ ಸ್ಯಾಂಡ್ವಿಚಸ್ ಯಾವುದೂ ಇರೋದಿಲ್ಲ. ಇಲ್ಲ ಅಂದರೆ ನೋಡಿ ಮತ್ತೆ ಅದೇ ಇಷ್ಟೇ ಆಪ್ಷನ್ ನಮಗೆ. ಕೇಕ್ಗಳೇ ತಿನ್ನಬೇಕು, ಪೇಸ್ಟ್ರಿಗಳು, ಕೇಕ್ಗಳು, ಬನ್ಗಳು, ಮಫಿನ್ಗಳು ಈ ಥರದ್ದು. ಬಟ್ ಇಲ್ಲಿ ಕೂಡ ನಮಗೆ ಅಕ್ಕಿ, ಬೇಳೆ ಇವೆಲ್ಲ ಸಿಗುತ್ತೆ. ನಾವು ನಾರ್ಮಲ್ ಆಗಿ ಏನೇನು ಉಪಯೋಗಿಸ್ಬೇಕು ಅಡುಗೆಗೆ ಅದೆಲ್ಲ ಸಿಗುತ್ತೆ ಇಲ್ಲಿ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ಈ ಪ್ಯಾಕಿಂಗು ಬಂದಾಗಿಂದ ನೋಡ್ತಾ ಇದ್ದೀನಿ, ಈ ಪ್ಯಾಕಿಂಗ್ ತುಂಬ ಕಣ್ಣು ಸೆಳೀತಾ ಇದೆ, ಸಖತ್ತಾಗಿದೆ. ನೋಡಿ ಗಾರ್ಲಿಕ್ ಸ್ಪ್ರೆಡ್ ಅಂತ, ಇದು ಯಾವುದೋ ಬೇರೆ ಬ್ರ್ಯಾಂಡ್, ಇಲ್ಲಿದು ಟ್ರೂ ಬ್ಲೂ ಅಂತೆ, ಟ್ರೂ ಬ್ಲೂ ಮಲೇಷಿಯನ್ ಬ್ರ್ಯಾಂಡ್ ಯಾವುದೋ ಇದು. ಇದು ಬಂದು 10 ರಿಂಗೆಟ್ 60 ಪೆನ್ಸ್, 10 ರಿಂಗೆಟ್ 60 ಪೆನ್ಸ್. ಚೀಸ್ ಸ್ಲೈಸಸ್ ಇದೆ. ಓ ಯಾಕುಲ್ಟ್ ಇಲ್ಲೂ ಇದೆ, ಯಾಕುಲ್ಟ್ ನೋಡಿ 580, 5 ರಿಂಗೆಟ್ಸ್ 80 ಪೆನ್ಸ್. ಹಾಂ, ಹಣ್ಣುಗಳು ನೋಡ್ರಿ ಬೆಸ್ಟು ಅಂದರೆ ಹಣ್ಣುಗಳು ಕಡಿಮೆ ಏನಿಲ್ಲ, ಖಂಡಿತವಾಗ್ಲೂ ಕಡಿಮೆ ಇಲ್ಲ, ಜಾಸ್ತಿನೇ. ಆದರೆ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅನ್ನೋದು ಬೆಸ್ಟ್ ಅಂದ್ರೆ ಹಣ್ಣುಗಳು. ಹೊಟ್ಟೆಗೂ ಹಿತ, ನಾಲಿಗೆಗೂ ರುಚಿ, ಆರೋಗ್ಯಕ್ಕೂ ಒಳ್ಳೇದು. ನೋಡಿ ಹಣ್ಣುಗಳು ಸೂಪರ್ ಆಗಿರೋದು, ಚೆನ್ನಾಗಿರೋದು. ಎಷ್ಟೊಂದು ಸಿಗುತ್ತೆ. ಜಾಕ್ ಫ್ರೂಟ್ ಇಲ್ಲಿ ನೋಡಿ 400 ಗ್ರಾಮ್ಗೆ 8 ರಿಂಗೆಟ್ 30 ಪೈಸಾ. ದ್ರಾಕ್ಷಿ ಇದೆ 160. ನನ್ನ ಕ್ಯಾಲ್ಕುಲೇಟರು ಪ್ರಶಾಂತ್, ಯಾಕಂದ್ರೆ ನಾನು ಅಷ್ಟು ಬೇಗ ಕನ್ವರ್ಟ್ ಮಾಡೋಕ್ಕಾಗೋದಿಲ್ಲ, ಅವ್ರಿಗೆ ಕನ್ವರ್ಟ್ ಮಾಡಿ ಹೇಳ್ತಾ ಇರ್ತಾರೆ. ಓಕೆ ಓಕೆ, ಸಿಂಪಲ್ ಆಗಿ ಹೇಳಿದ್ರು. ಎನಿವೆ ನಾನೇನು ಟ್ರೈ ಮಾಡೋಕ್ಕಾಗಲ್ಲ ಬಿಡಿ, ರಿಸ್ಕ್ ಹಾಕಲ್ಲ. ದ್ರಾಕ್ಷಿ ಎಷ್ಟಾಯ್ತು ರೀ? ದ್ರಾಕ್ಷಿ 12 ಅಂದರೆ 250. ಅದು ಅವಕಾಡೋ ಎಷ್ಟಾಯ್ತು ರೀ? ನಾನು ನಂಬ್ತೀನಿ ಅಂತ ಸುಮ್ಮನೆ ತಪ್ಪೆಲ್ಲ ಹೇಳ್ಬೇಡಿ, ನಮ್ಮ ಆಡಿಯನ್ಸು ನೋಡ್ತಿದ್ದಾರೆ. ನೋಡ್ರಿ ತಪ್ಪು ಲೆಕ್ಕ ಹಾಕಿದ್ರೆ ಅದು ಪ್ರಶಾಂತ್ ಮೇಲೆ, ನನ್ನ ಮೇಲಲ್ಲ ಆಯ್ತಾ. ಇದು ಅವಕ್ಯಾಡೋ 1690. ಆರೆಂಜು, ಲೆಮನ್ನು, ಅವಕ್ಯಾಡೋ, ಗ್ರೀನ್ ಆ್ಯಪಲು, ರೆಡ್ ಆ್ಯಪಲು ಎಲ್ಲಾನು ಇದೆ. ಹಣ್ಣುಗಳಂತೂ ಬೇಕಾದಷ್ಟಿದೆ. ಆ್ಯಂಡ್ ಇಲ್ಲಿ ನೋಡಿ ಬೇಬಿ ಸ್ಪಿನಚ್ಚು, ಇದು ನೋಡ್ರಿ, ಇದು ನಾನು ಇಲ್ಲಿ ನೋಡಿದ್ದೇನು ಹೊಸದು, ಟೋಫು ಎಗ್ ಅಂತೆ. ಟೋಫು ಗೊತ್ತಲ್ವಾ ನಿಮಗೆ? ಸೋಯಾ. ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಟೋಫು, ಆಮೇಲೆ ಸೋಯಾ ಕರ್ಡು, ಸೋಯಾಬೀನ್ ಹಾಲು ಎಲ್ಲ ತುಂಬ ಜಾಸ್ತಿ. ಇಲ್ಲಿ ನೋಡಿ ಟೋಫು ಎಗ್ ಅಂತೆ. ಇದು ಏನೋ ಗೊತ್ತಿಲ್ಲ ನನಗೆ, ಇದನ್ನ ಹಿಂಗೆ ತೆಗೆದು ಆಮ್ಲೆಟ್ ಥರ ಮಾಡ್ಕೊಳ್ತಾರೋ ಅಥವಾ ಬಾಯ್ಲ್ಡ್ ಎಗ್ ಥರ ತಿಂತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಇದು ಟೋಫು ಎಗ್. ಓಕೆ. ಸ್ವೀಟ್ ಕಾರ್ನು, ಪಂಪ್ಕಿನ್ನು, ಬ್ರಾಕಲಿ, ಬೇಬಿ ಸ್ಪಿನಾಚು, ಲೆಟ್ಯೂಸು, ಪಾಕ್ಚಾಯ್, ಹಸಿಮೆಣಸಿನ್ಕಾಯಿ ನೋಡಿ, ಕಲರ್ ದಪ್ಪ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್, ಸೌತೆಕಾಯಿ ಎಲ್ಲ ಇದೆ. ಇಲ್ಲಿ ಸ್ವೀಟ್ ಪೊಟೆಟೊ ತುಂಬ ಫೇಮಸ್. ನಾನು ನೋಡಿರೋದು ಸ್ವೀಟ್ ಪೊಟೆಟೊ ಆ್ಯಂಡ್ ಬ್ರಾಕಲಿಗಳು ಸಕ್ಕತ್ತಾಗಿರುತ್ತೆ. ಇಲ್ಲಿ ತುಂಬ ಫ್ರೆಶ್ ಆಗಿರುತ್ತೆ. ನಿಂಬೆಹಣ್ಣು ನೋಡ್ರಿ ಒಂದೊಂದು ಎಷ್ಟು ದಪ್ಪ ಇದೆ ಅಂತ. ಇಲ್ಲಿ ನೋಡಿ ಗಜ ನಿಂಬೆ ಹಣ್ಣು ಅಂತ ಇದನ್ನೇ ಅಂತಾರೆ ಕಣಪ್ಪ. ನಾನು ನೋಡಿಲ್ಲಪ್ಪ ಇಷ್ಟು ದಪ್ಪ ನಿಂಬೆ ಹಣ್ಣೆಲ್ಲೂ ಬೆಂಗಳೂರಲ್ಲಿ ನೋಡಿಲ್ಲ. ಹಿಂಗಿದೆ ನೋಡಿ, ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂದ್ರು ನೋಡು, ಗಜ ನಿಂಬೆ. ಈರುಳ್ಳಿಗಳು ಅಷ್ಟೇ ನೋಡಿ, ಇಲ್ಲಿ ಏನ್ ಸೈಜ್ ಇದೆ, ಚೆನ್ನಾಗಿದೆ. ಬನಾನಾ ನೋಡಿ ಹೇರಳವಾಗಿದೆ ಬನಾನಾ. ಇಲ್ಲಿದೆ ನೋಡಿ ನಮ್ಮ ಒಣಮೆಣಸಿನ್ಕಾಯಿ, ಡ್ರೈ ಚಿಲ್ಲೀಸ್, ನಮ್ಮ ಒಣಮೆಣಸಿನ್ಕಾಯಿ. ಎಗ್ಸ್ ಇದೆ, ಸಾಕಷ್ಟು ಎಗ್ಗಳಿದೆ. ಬಟ್ ಇಲ್ಲಿ ನಾನು ಹೇಳಿದ್ನಲ್ಲ ಸ್ವೀಟ್ ಪೊಟೆಟೊ ತುಂಬ ಫೇಮಸ್. ಬ್ರಾಕಲಿ ಇಲ್ಲೇ ಬೆಳಿತಾರೇನೋಪ್ಪ, ಬಿಕಾಸ್ ತುಂಬ ಫ್ರೆಶ್ ಆಗಿರುತ್ತೆ. ಆ್ಯಂಡ್ ಇದೆಲ್ಲ ಒಂದಷ್ಟು ಚಿಪ್ಸ್ ಆಪ್ಷನ್ ನಿಮಗೆ, ಬನಾನಾ ಚಿಪ್ಸು. ಈ ಚಿಪ್ಸ್ಗಳನ್ನ ಕ್ರಿಸ್ಪ್ಗಳನ್ನಂತೂ ಯಾಮಾರು ತಗೊಳ್ಳೋ ಹಾಗಿಲ್ಲ ವೆಜಿಟೇರಿಯನ್ಸು, ಬಿಕಾಸ್ ನೋಡಿ ತಗೋಬೇಕು ಆಯ್ತಾ. ಇಂಗ್ರೀಡಿಯೆಂಟ್ಸ್ನ ಚೆಕ್ ಮಾಡಿ, ಗೂಗಲ್ ಟ್ರಾನ್ಸ್ಲೇಟರ್ ನೆನ್ಪಿಟ್ಕೊಳ್ಳಿ, ಗೂಗಲ್ ಟ್ರಾನ್ಸ್ಲೇಟರ್ನ ಯೂಸ್ ಮಾಡಿ ಇಂಗ್ರೀಡಿಯೆಂಟ್ಸ್ನ ಚೆಕ್ ಮಾಡಿ, ಓಕೆ ಅನ್ಸರೆ ತಗೊಳ್ಳಿ. ಅಂತಂಗೆ ಇದೆಲ್ಲ ಡ್ರಿಂಕ್ ಇರಬೇಕೇನೋ ಗೊತ್ತಿಲ್ಲ ನನಗೆ. ಮೊಸ್ಕ್ಯಾಟೋ, ಪಿಂಕ್ ಮೊಸ್ಕ್ಯಾಟೋ ಅಲ್ವಾ, ಇರಬಹುದು. ಎಲ್ಲೂ ವಿಸ್ಕಿ, ರಮ್ಮು ಆ ಥರದ್ದೆಲ್ಲ ಏನೂ ಹಾಕಿಲ್ಲ, ಬಟ್ ಬಾಟ್ಲ್ ನೋಡಿದ್ರೆ ಹಂಗೆ ಅನ್ನಿಸ್ತಿದೆ ಅಷ್ಟೆ. ಓಕೆ, ಇದೆಲ್ಲ ನಾನ್ ವೆಜ್ಜು ಫುಲ್ಲು ಕಂಪ್ಲೀಟಾಗಿ ಎಲ್ಲ ಕಟ್ ಮಾಡಿ ನೀಟಾಗಿ ಪ್ಯಾಕ್ ಮಾಡಿ ಹಾಕಿಟ್ಟಿದ್ದಾರೆ. ನಿಮಗೆ ಅಕ್ಕಿ ತೋರಿಸ್ತೀನಿ ಬನ್ನಿ, ಇಂಟ್ರೆಸ್ಟಿಂಗ್ ಆಗಿದೆ ಅದು. ಅಕ್ಕಿ ಎಲ್ಲ ನೋಡೋದಲ್ಲ. ಓ ಇದೆಲ್ಲ ನಮ್ಮಿದು ಇನ್ಸ್ಟೆಂಟ್ ಓಟ್ ಮೀಲ್ಗಳು ನೋಡಿ. ಆ್ಯಪಲ್ ಸಿನಮನ್ ಚೆನ್ನಾಗಿದೆಲ್ಲ ಫ್ಲೇವರ್. ಇದು ಆ್ಯಪಲ್ ಸಿನಮನ್, ಚಾಕ್ಲೇಟ್ ಬನಾನಾ, ಒಳ್ಳೊಳ್ಳೆ ಫ್ಲೇವರ್ಸ್ ಇದೆ.
ಆಕ್ಚುಲಿ ಇಲ್ಲಿ ಫ್ಲೇವರ್ಸ್ ಎಲ್ಲ ತುಂಬಾ ಜಾಸ್ತಿ 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 ಆಪ್ಷನ್ಸ್ ಇದೆ ರೀ. ಅಕ್ಕಿಯಲ್ಲಿದೆ, ಬನ್ನಿ ಕಮ್ಮಿ. ಆ್ಯಂಡ್ ಇಲ್ಲಿ ಮೈಲೋ, ಇನ್ನೊಂದು ಫೇಮಸ್ ಅಂದ್ರೆ ಮೈಲೋ ಅನ್ಸುತ್ತೆ, ಎಲ್ಲ ಕಡೆ ನೋಡೋ ಮೈಲೋ ಮೈಲೋ ಮೈಲೋ. ಹಾ ನೋಡಿ, ನಾರ್ಮಲ್ ಅಕ್ಕಿಗಳೆಲ್ಲ ಅಲ್ಲಿದೆ ಕೆಳಗಡೆ, ಆಯ್ತಾ, ನಾರ್ಮಲ್ ಅಕ್ಕಿ. ಬಟ್ ಇದು ನೋಡಿ ಈ ಥರ ಪ್ಯಾಕ್ ಮಾಡಿದಾರಲ್ಲ, ಒಂಥರ ವ್ಯಾಕ್ಯೂಮ್ ಸೀಲ್ಡು. ಇದು ರೆಡಿ ಇರುತ್ತಂತೆ, ರೆಡಿ. ಇದನ್ನ ಸುಮ್ಮನೆ ಬಿಸಿನೀರಿಗೆ ಹಾಕಿ ಏನೋ ಮಾಡೋದು ಅಂತ ಹಾಕಿದ್ದಾರೆ. ನೋಡಿ ಹೆಂಗಿದೆ ಅಂತ. ಫುಲ್ ಗಟ್ಟಿ, ನೋಡಕ್ಕಂತೂ ನೀಟಾಗಿ ವ್ಯಾಕ್ಯೂಮ್ ಸೀಲ್ಡ್ ಮಾಡ್ಬಿಟ್ಟಿದ್ದಾರೆ ನೋಡಿ. ಇದು ಬ್ರೌನ್ ರೈಸ್, ಇದು ಬ್ರೌನ್ ರೈಸು, ವೈಟ್ ರೈಸು, ರೆಡ್ ರೈಸು, ಎಲ್ಲ ಆಪ್ಷನ್ಸು ಇದೆ ನಿಮಗೆ. ಇದು ನೋಡಿ, ಇದೇನೋ ಬೆರಿ ರೈಸ್ ಅಂತೆ. ಸಿ, ಕಪ್ಪು ನೋಡಿ, ಕಪ್ಪು ಬೆರಿ ರೈಸು. ಇದು ಬಾಸ್ಮತಿ ಬ್ರೌನ್ ರೈಸ್ ನೋಡಿ. ದಿಸ್ ಇಸ್ ಫ್ರೋಸನ್ ಅಲ್ಲ, ಇದೇನು ಫ್ರೀಸರ್ ಸೆಕ್ಷನ್ ಅಲ್ಲಿ ಇಲ್ವಲ್ಲ. ಒಂದೊಂದು ಬೆಲೆ ಇದೆ ನೋಡಿ. ಇಲ್ಲಿ ಬಾರಿಯೋ ಬ್ರೌನ್ ರೈಸ್ 1 kg ಬಂದು 23.50 ಇದೆ. ಬಟ್ ಬೆರಿ ರೈಸ್ 1 kg 18.60 ಇದೆ. ಕಪ್ಪು ಬಣ್ಣದ್ದು. ಕರೆಕ್ಟಾಗಿ ಹೇಳ್ರಿ. 1 kg ಅಕ್ಕಿ. ಹಬ್ಬ, ಇದೇನೋ ಗ್ರೀನ್ ಬ್ರೌನ್ ರೈಸ್, ಇದೇನೋ ಗ್ರೀನ್ ಬ್ರೌನ್ ರೈಸ್ ಅಂತೆ ನೋಡ್ರಿ. ಇದು ಮಿಕ್ಸ್ ಗ್ರೀನ್ ಬ್ರೌನ್ ರೈಸ್. ಇದು 12.5 ರಿಂಗೇಟು. ಕಡಿಮೆ ಅಂದ್ರೆ ಅದೇ ಇರೋದು, ಕಡಿಮೆ ಇರೋದು ಅಂದ್ರೆ ಅದೇನೆ. ಬಟ್ ನಾರ್ಮಲ್ ಅಕ್ಕಿನೂ ಇದೆ ನೋಡಿ. ಇದು 10.90 1 kg. ಜಾಸ್ತಿನೇ ಇದೆಯಪ್ಪ. ರಿಸೋಟೋ ರೆಡಿನೇ ಕೊಟ್ಬಿಟ್ಟಿದ್ದಾರೆ ಅವರು. ರಿಸೋಟೋನು ಇದೆ ನೋಡ್ರಿ. ಆ್ಯಂಡ್ ನೋಡಿ, ಫ್ಲೇವರ್ಸ್ ಜಾಸ್ತಿ ಅನ್ನಲ್ಲ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಎಷ್ಟು ಥರ ಫ್ಲೇವರ್ಸ್ ಇದೆ ನೋಡಿ. ಬಕ್ವೀಟ್ ರೈಸ್ ನೂಡಲ್ 5.90 ಇದು. ಸ್ವೀಟ್ ಪೊಟೇಟೊ ರೈಸ್ ನೂಡಲ್, ಇಲ್ಲೊಂದಿದೆ ಟೊಮೆಟೊ ರೈಸ್ ನೂಡಲ್ 5.90, ಎಲ್ಲ 5.90. ಸ್ವೀಟ್ ಪೊಟೇಟೊ ರೈಸ್ ನೂಡಲ್ ಪಿಂಕ್ ಕಲರ್ ಇದೆ ನೋಡಿ. ಇದು ನೋಡಿ, ಪಿಂಕ್ ಕಲರ್ ಕಾಣಿಸ್ತಾ ಇದೆಯಾ ನೋಡಿ, ಪಿಂಕ್ ಕಲರ್. ಇದು ಸ್ವೀಟ್ ಪೊಟೇಟೊ. ನಾನು ಫಸ್ಟ್ ನೋಡಿದ ತಕ್ಷಣ ಆಕ್ಚುಲಿ ಬೀಟ್ರೂಟ್ ಅನ್ಕೊಂಡೆ, ಬಟ್ ಅದು ಸ್ವೀಟ್ ಪೊಟೇಟೊ. ನಾನು ಹೇಳಿದ್ನಲ್ಲ ಇಲ್ಲಿ ಸ್ವೀಟ್ ಪೊಟೇಟೊ ತುಂಬ ಫೇಮಸ್ ಅಂತ. ದಿಸ್ ಇಸ್ ಸ್ಪಿನಚ್ ರೈಸ್ ನೂಡಲ್, ಪಾಲಕ್ ಸೊಪ್ಪು. ಇಲ್ಲಿ ನೋಡಿ, ಚಾರ್ಕೋಲ್ ರಾಮೆನ್ ಬಂದು 870 ನೋಡಿ. ಚಾರ್ಕೋಲ್ ರಾಮೆನ್. ಇದು ಪಂಪ್ಕಿನ್ ರಾಮೆನ್, ಕುಂಬಳಕಾಯಿದು. ಸೊ ಫ್ಲೇವರ್ಗಳು ತುಂಬ ಡಿಫ್ರೆಂಟು ಆಪ್ಷನ್ಸ್, ಜಾಸ್ತಿ ಫ್ಲೇವರ್ಸ್ ಇಟ್ಟಿರ್ತಾರೆ. ಬನ್ನಿ ನೋಡಿ, ಇದೆಲ್ಲ ಜ್ಯೂಸ್ ಕೌಂಟರ್ಸ್. ಕಾಫಿಗಳಲ್ಲೂ ಅಷ್ಟೇ ವೆರೈಟಿ ಕಾಫಿ, ವೆರೈಟಿ ಟೀ ಇಟ್ಟಿರ್ತಾರೆ ನೋಡಿ. ಇಲ್ಲಿ ಕಾಫಿ ಮೋಕಾ, ಕಾಫಿ ಕ್ಯಾಪಚಿನೋ, ಕಾಫಿ ಸೂಸು, ದಟ್ ಇಸ್ ಜಾಸ್ಮಿನ್. ಅದ್ರ ಪಕ್ಕದಲ್ಲೇ ನೋಡಿ ಜಾಪನೀಸ್ ಗ್ರೀನ್ ಟೀ ಡ್ರಿಂಕ್. ಅಗೇನ್ ಅದ್ರ ಪಕ್ಕದಲ್ಲೂ ನೋಡಿ ಹಂಗೆ ಇದೆ. ಇದ್ಯಾವುದೋ ಸೆಂಚಾ ಅಂತ, ಐ ಡೋಂಟ್ ನೋ ಏನದು ಅಂತ ನೋಡಿ. ಇದು ಸ್ಟಾರ್ಬಕ್ಸ್ದು ಡಬಲ್ ಶಾಟ್ ಎಸ್ಪ್ರೆಸೋ, ಸ್ಟಾರ್ಬಕ್ಸ್ದೇ ಫ್ರಾಪಿಚಿನೋ ನೋಡಿ. ಎಷ್ಟು ವೆರೈಟಿ. ಬ್ಲ್ಯಾಕ್ ಕಾಫಿ, ಐಸ್ಡ್ ಟೀ, ವಿಯೆಟ್ನಮೀಸ್ ಫೈನಸ್ಟ್ ಸಾಲ್ಟೆಡ್ ಮಿಲ್ಕ್ ಕಾಫಿ ಇದೆ. ತೆನಗ ಪ್ರೋಟೀನ್ ತುಂಬ ಅಂತೇನೋದು ಗೊತ್ತಿಲ್ಲ ನನಗಂದ್ರೆ ಪ್ಲಾಂಟ್ ಪ್ರೋಟೀನ್ ಎನರ್ಜಿ ಅಂತೆ. ಓಟ್ ಲ್ಯಾಟೆ. ಅದೇ ಕಾಫಿ ಮತ್ತು ಟೀನಲ್ಲಿ ತುಂಬ ಆಪ್ಷನ್ಸ್ ಇದೆ. ಅಂದರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಆ ಥರ ಎಲ್ಲ. ಅಷ್ಟೊಂದೆಲ್ಲ ವೆರೈಟಿ ಇದೆ. ಟ್ರೈ ಮಾಡಿದ್ರೆ ಕಾಫಿ ಲವರ್ಸು, ಟೀ ಲವರ್ಸ್ ಆದರೆ ಸೂಪರ್ ಆಗಿರುತ್ತೆ. ಆ್ಯಂಡ್ ಇಲ್ಲಿದೆ ನಮ್ಮ ಸ್ಪೈಸಸ್. ಬ್ಲ್ಯಾಕ್ ಪೆಪ್ಪರು, ವೈಟ್ ಪೆಪ್ಪರು, ಇಟಾಲಿಯನ್ ಹರ್ಬ್ಸ್ ಇದೆ, ರೋಸ್ಮರಿ ಇದೆ, ಆರಿಗ್ಯಾನೋ ಇದೆ. ಆ್ಯಂಡ್ ಇಲ್ಲಿ ನೋಡಿ ಸ್ಟಾರ್ ಅನೀಸ್, ನಮ್ಮ ಬಿರಿಯಾನಿಗೆ ಹಾಕುವಂಥ ಸ್ಟಾರ್ ಅನೀಸು, ಚಕ್ಕೆ, ಆ್ಯಂಡ್ ಲವಂಗನೂ ನೋಡೋದಲ್ಲ, ಎಲ್ಲೋ ಮೆಣಸು. ಇದೇನೋ ಗೊತ್ತಿಲ್ಲ ನನಗೆ. ಬೂವಪಾಲ ಅಂತ. ಇದೇನು ಅಂತ ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಆಯ್ತಾ. ಇದೇನೋ ಬೂವಪಾಲ, ಜಾಕ ಈ ಥರ ಕಾಣಿಸ್ತಾರೆ. ಇದು ಸಿನಮನ್ ಪೌಡರ್. ಗುಡ್. ಟ್ಯಾಮ್ರಿನ್ ಸ್ಲೈಸ್ ನೋಡ್ರಿ, ಇಲ್ಲಿ ಹುಣಸೆ ಹಣ್ಣು ಸ್ಲೈಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಸೂಪ್ಗಳು ಸಾಕಷ್ಟಿದೆ. ಕಪ್ ನೂಡಲ್ಸ್ ಅಂತೂ ಹಿಂಗೆ ಹೇರಳವಾಗಿದೆ. ಕಪ್ ನೂಡಲ್ಸ್ ನೋಡಿ. ಇದು ಅಷ್ಟೇ ಡಿಫ್ರೆಂಟ್ ಫ್ಲೇವರ್. ಕೆಲವ್ರು ಏನಂದ್ರೆ ಬೆಂಗಳೂರಿಂದ ಬರ್ತಾ ಅಥವಾ ಎಲ್ಲಿಂದಾದ್ರೂ ಬರ್ತಾ ನಾವು ರೈಸ್ ಕುಕ್ಕರ್ ತಂದ್ಬಿಟ್ಟಿದ್ರೆ ಮಾಡ್ಕೋಬೇಕಂದ್ರೆ ನಿಮ್ಗೆ ಎಲ್ಲಾನು ಐಟಮ್ಸ್ ಸಿಗತ್ತೆ ಇಲ್ಲಿ ನೋಡಿ. ಬೇಕಾದ್ರೆ ಕಾಳುಗಳು ಇದೆ ನೋಡಿ. ಇಲ್ಲಿ ಹೆಸರು ಕಾಳು, ಕಡಲೆ ಕಾಳು, ಇದೆಲ್ಲ ಡ್ರೈ ಫ್ರೂಟ್ಸು. ಸೊ ಎಲ್ಲ ಥರದ್ದು ಸಿಗತ್ತೆ. ಯಾವ್ದು ರಾಗಿ ಅಲ್ಲ, ಚಿಯಾ ಸೀಡ್ಸ್
ನೋಡಿ ಜೆಮ್ಸು ಅದೆಲ್ಲ ಇಟ್ಟಿದ್ದಾರೆ. ಅಗೇನ್ ಮಕ್ಕಳ ಕ್ಯಾಟಗರಿ ಬಂತು. ಬನ್ನಿ ಇಲ್ಲಿ ಟೂತ್ ಬ್ರಷು, ಟೂತ್ ಪೇಸ್ಟು, ಇಲ್ಲಿ ವೆಟ್ ವೈಪ್ಸು. ಎಷ್ಟು ಚೆನ್ನಾಗಿದೆ ಜೆಮ್ಸು ನೋಡೋದು ಹೆಂಗಿದೆ. 90 ಪೆನ್ಸ್ ಚೆನ್ನಾಗಿದೆ. ಅದು ಕಿಂಡರ್ ಜಾಯ್ ಎಷ್ಟು ಗೊತ್ತಾ ಇಲ್ಲಿ 650 ಅಂದರೆ ಎಷ್ಟಾಯ್ತು ನೋಡ್ದೇನೋ. ಬೆಂಗಳೂರಿಗಿಂತ ಜಾಸ್ತಿ ಆಗೋಯ್ತು. ಬೆಂಗಳೂರಿಗಿಂತ ಎಲ್ಲ ಜಾಸ್ತಿನೇ ಇದೆ. ಓಕೆ, ಸೊ ನೋಡಿದ್ರಿ ಅಲ್ವಾ, ಇದು ಇಲ್ಲಿನ ಒಂದು ಲೋಕಲ್ ಶಾಪ್, ಬಿಲ್ಲ ಮಾರ್ಟ್. ಒಂದು ಲೋಕಲ್ ಶಾಪ್ ನಿಮಗೆ ಹೇಗಿರುತ್ತೆ ಅಂತ ಗೊತ್ತಾಗ್ಲಿ ಅಂತ ಒಂದು ಝಲಕ್ ತೋರ್ಸೋಕ್ಕೋಸ್ಕರ ಒಳಗಡೆ ಫುಲ್ಲು ಎಕ್ಸ್ಪ್ಲೋರ್ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮಲೇಷಿಯಾದು ಕಂಪ್ಲೀಟ್ ನನ್ನ ವಿಡಿಯೋ ಸೀರೀಸ್ನ ನೋಡ್ತಾ ಇರಿ. ಸಾಕಷ್ಟು ಇನ್ಫಾರ್ಮೇಷನ್ನ ನಿಮಗೋಸ್ಕರ ಹಂಚ್ತಾ ಇದ್ದೀನಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.